ನನ್ನ ಹೆಸರು ಸಿದ್ದಪ್ಪ ಆರ್, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಜಯಲಕ್ಷ್ಮಿಪುರಂ, ಮೈಸೂರು. ನಾನಿವತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಕುರಿತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಗುರುತಿಸುವಲ್ಲಿ ಅನೇಕ ಪರಿಕಲ್ಪನೆಗಳನ್ನು, ಪರಿಭಾವನೆಗಳನ್ನು ನಾವು ಬಳಸ್ತೇವೆ. ಅದರಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ತಲಾದಾಯ, ಒಟ್ಟು ದೇಶೀಯ ಉತ್ಪನ್ನ, ಲಿಂಗ ಸಶಕ್ತೀಕರಣದ ಕ್ರಮ, ಹೀಗೆ ಅನೇಕ ಆರ್ಥಿಕ ಅಭಿವೃದ್ಧಿಯ ಮಾಪನಗಳನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡುವಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಬದಲಾಗಿ ಪರ್ಯಾಯವಾದ ಮಾಪನವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದರ ಫಲವೇ ಮಾನವ ಅಭಿವೃದ್ಧಿ ಸೂಚ್ಯಂಕ. ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪಾಕಿಸ್ತಾನದ ಪ್ರಖ್ಯಾತ ಆರ್ಥಿಕ ತಜ್ಞರಾದ ಪ್ರೊಫೆಸರ್ ಮೆಹಬೂಬ್ ಉಲ್ಲಾಕ್ ಅವರು ಅಭಿವೃದ್ಧಿಯನ್ನು ಪಡಿಸ್ತಾರೆ. 1998ರಲ್ಲಿ ನೊಬೆಲ್ ಪಾರಿತೋಷಕವನ್ನು ಪಡೆದ ಏಷ್ಯಾ ಖಂಡದ ಅತಿ ದೊಡ್ಡ ಟೆಕ್ನೋಕ್ರಾಟ್ ಆರ್ಥಿಕ ತಜ್ಞರಾದ ಅಮರ್ತ್ಯ ಸೇನ್ರವರು ಕೂಡ ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂಬಂತಹ ಪರಿಕಲ್ಪನೆಯನ್ನು 1990ರಲ್ಲಿ ಅಭಿವೃದ್ಧಿಪಡಿಸುವಂಥ ಕೆಲಸಗಳು ನಡೀತವೆ. ಅಂದರೆ 1990ರಲ್ಲಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಸ್ತಿತ್ವಕ್ಕೆ ಬರ್ತದೆ. ಆ ಸಂದರ್ಭದಲ್ಲಿ ವಿಶ್ವ ಮಾನವ ಅಭಿವೃದ್ಧಿ ವರದಿ ಒಂದು ಹೇಳಿಕೆಯನ್ನು ನೀಡ್ತದೆ. ಅದರ ಪ್ರಕಾರ ಜನರ ಆಯ್ಕೆಗಳನ್ನು ವಿಸ್ತಾರಗೊಳಿಸುವಂತಹ ಪ್ರಕ್ರಿಯೆಯನ್ನೇ ಮಾನವ ಅಭಿವೃದ್ಧಿ ಎಂಬುದಾಗಿ ನಾವು ಕರಿತೇವೆ. ಅಂದರೆ ಒಂದು ರಾಷ್ಟ್ರದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಅನೇಕ ಜನರು ತುಂಬ ಕಷ್ಟಕ್ಕೆ ಒಳಗಾಗಿರ್ತಾರೆ, ತುಳಿತಕ್ಕೆ ಒಳಗಾಗಿರ್ತಾರೆ. ಆ ಕಷ್ಟಕ್ಕೊಳಗಾದ ಜನರು ಸಹ ಸುದೀರ್ಘವಾದ ಮತ್ತು ಆರೋಗ್ಯಕರವಾದಂತಹ ಜೀವನವನ್ನು ಸಾಗಿಸಬೇಕಾಗಿರ್ತದೆ ಮತ್ತು ಉತ್ತಮ ಜೀವನ ಮಟ್ಟವನ್ನು ಅನುಭವಿಸಬೇಕಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಜಕೀಯ ಸ್ವಾತಂತ್ರ್ಯವನ್ನು, ಮಾನವ ಹಕ್ಕುಗಳನ್ನು ಮತ್ತು ಆತ್ಮಗೌರವದ ಬದುಕಿನ ಅಂಶಗಳನ್ನು ನಾವು ಕಲ್ಪಿಸಿಕೊಡಬೇಕಾಗಿರ್ತದೆ. ಅವೆಲ್ಲವೂ ಈಡೇರಿದಾಗ ಒಂದು ರಾಷ್ಟ್ರದಲ್ಲಿ ಮಾನವ ಅಭಿವೃದ್ಧಿಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿಯೇ, ಆರ್ಥಿಕ ವ್ಯವಸ್ಥೆಯಲ್ಲಿಯೇ ಮಾನವ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಕ್ಕೆ ಒಳಗಾಗುತ್ತದೆ. ಆ ಪ್ರಕಾರ ಮಾನವ ಅಭಿವೃದ್ಧಿ ಎಂಬುದು ಜನರ ಆಯ್ಕೆಗಳನ್ನು ವಿಸ್ತಾರಗೊಳಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಸೊ ಅದಕ್ಕಾಗಿ ಪ್ರಖ್ಯಾತ ಆರ್ಥಿಕ ತಜ್ಞರಾದಂತಹ ಪಾಲ್ ಸ್ಟ್ರೀಟನ್ ಎಂಬ ಆರ್ಥಿಕ ತಜ್ಞ ಸಹಸ್ರಾರು ದಶಕಗಳ ನಂತರ ಮಾನವ ಅಭಿವೃದ್ಧಿ ಸೂಚ್ಯಂಕವು ಜನರನ್ನು ಮತ್ತೆ ಕೇಂದ್ರ ಬಿಂದುವಿಗೆ ತಂದಿದೆ ಎಂಬುದಾಗಿ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಮನುಷ್ಯ ಕೇಂದ್ರಿತ ಆಲೋಚನೆಗಳನ್ನು ಮಾಡಿದಾಗ, ಮನುಷ್ಯನನ್ನು ಎಲ್ಲ ಸಂಕೋಲೆಗಳಿಂದ ಬಿಡುಗಡೆಗೊಳಿಸಿದಾಗ ಮಾತ್ರ ಮಾನವ ಅಭಿವೃದ್ಧಿಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಎಂಬ ಹೇಳಿಕೆಯನ್ನು ಪಾಲ್ ಸ್ಟ್ರೀಟನ್ ಎಂಬ ಆರ್ಥಿಕ ತಜ್ಞ ನಮಗೆ ನೀಡ್ತಾರೆ. ಅಂದರೆ ಅರ್ಥ, ಮ್ಯಾನ್ ಇಸ್ ದ ಸೆಂಟರ್ ಫಾರ್ ಎವ್ರಿಥಿಂಗ್ ಅಂತ. ಮನುಷ್ಯನೇ ಎಲ್ಲ ಅಭಿವೃದ್ಧಿಯ ಮೂಲ ಬಿಂದುವಾಗಿದ್ದಾನೆ. ಸೊ ಹಾಗಾಗಿ ಆ ಮನುಷ್ಯನ ಆಯ್ಕೆಗಳನ್ನು, ಸಾಮಾಜಿಕ ಸಂಗತಿಗಳನ್ನು ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಮಾನವ ಅಭಿವೃದ್ಧಿ ಎಂಬುದಾಗಿ ಕರಿತೇವೆ. ಅಂದರೆ ಎಷ್ಟೋ ಜನರಲ್ಲಿ ಇವತ್ತಿಗೂ ಕೂಡ ಆದಾಯ ಮತ್ತು ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಿಲ್ಲ. ಇದರಿಂದ ಜನರ ಆಯ್ಕೆಗಳೇನಾಗಿದ್ದಾವೆ, ಸಂಪೂರ್ಣವಾಗಿ ಸೀಮಿತವಾಗಿದ್ದಾವೆ. ಸೊ 191 ರಾಷ್ಟ್ರಗಳ ಪೈಕಿ ಭಾರತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 132ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಮಾನವ ಅಭಿವೃದ್ಧಿಯು ಸಂಪೂರ್ಣವಾಗಿ ಕುಂಠಿತ ಆಗ್ತಾ ಇದೆ ಎಂಬುದನ್ನು ಆ ಅಂಕಿಅಂಶಗಳು ನಮ್ಮ ಗಮನಕ್ಕೆ ತರ್ತವೆ. ಅಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ರಾಜಕೀಯವಾದಂತಹ ಸ್ವಾತಂತ್ರ್ಯವನ್ನು, ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು, ಸಾಮಾಜಿಕವಾದಂಥ ಸ್ವಾತಂತ್ರ್ಯವನ್ನು ಈಡೇರಿಸಿದಾಗ ಮಾತ್ರ ಒಂದು ರಾಷ್ಟ್ರ ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ರಾಷ್ಟ್ರದಲ್ಲಿನ ಮಾನವ ಅಭಿವೃದ್ಧಿಯನ್ನು ನಾವು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ಮಾನವ ಅಭಿವೃದ್ಧಿ ಪ್ರಸ್ತುತಪಡಿಸುವಂಥ ಕೆಲಸವನ್ನು
ಮಾಡುತ್ತೆ. ಸೊ ಅಂದರೆ ಮಾನವ ಅಭಿವೃದ್ಧಿಯು ಅತ್ಯಂತ ಪ್ರಮುಖವಾಗಿ 3 ಆಯಾಮಗಳನ್ನು ಒಳಗೊಂಡಿದೆ. ಒಂದು, ದೀರ್ಘ ಮತ್ತು ಆರೋಗ್ಯಕರವಾದಂತಹ ಜೀವನವನ್ನು ನಡೆಸ್ತಕ್ಕಂಥದ್ದು. ಮತ್ತು 2, ಶಿಕ್ಷಣದ ಪ್ರವೇಶದ ಅವಕಾಶಗಳನ್ನು ಹೆಚ್ಚು ಹೆಚ್ಚು ಕಲ್ಪಿಸಿಕೊಡ್ತಕ್ಕಂಥದ್ದು. ಮತ್ತು ಯೋಗ್ಯವಾದಂತಹ ಜೀವನ ಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನಾವು ಅದನ್ನು ಗುರುತಿಸ್ತೀವಿ. ಅಂದರೆ ತಲಾದಾಯದ ಹೆಚ್ಚಳದ ಮೂಲಕ ಜನರ ಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಮೂಲಕ, ಅವರ ಅನುಭೋಗದ ಮಟ್ಟವನ್ನು ಹೆಚ್ಚಿಸುವುದರ ಮೂಲಕ ಒಂದು ಉತ್ತಮವಾದಂತಹ ಜೀವನ ಮಟ್ಟವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಮಾನವ ಅಭಿವೃದ್ಧಿಯು ಹೆಚ್ಚೆಚ್ಚು ಅಂಶಗಳನ್ನು ಒಳಗೊಂಡಿದೆ. ಸೊ ಆ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಂಕವು ಪ್ರಮುಖವಾಗಿ 7 ಅಂಶಗಳನ್ನು ಒಳಗೊಂಡಿದೆ. ಆ 7 ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು, ಸಮತೆ, ಈಕ್ವಿಟಿ ಎಂಬುದಾಗಿ ಕರಿತೀವಿ. ಇದನ್ನು ನಾವು ಸಮಾನತೆ ಎಂಬುದಾಗಿಯೂ ಕೂಡ ಗುರುತಿಸ್ಬೋದು. ಮತ್ತು 2, ಉತ್ಪಾದಕತೆ, ಪ್ರಾಡಕ್ಟಿವಿಟಿ ಅಂತ ಅದನ್ನು ಗುರುತಿಸ್ತೀವಿ. ಮತ್ತು 3, ಸುಸ್ಥಿರತೆ. 4, ಸಶಕ್ತೀಕರಣ. ಹಾಗೆ 5, ನಿರೀಕ್ಷಿತ ಜೀವಿತಾವಧಿ. ಮತ್ತು 6, ಶೈಕ್ಷಣಿಕ ಸಾಧನೆ. ಹಾಗೆ 7, ಉತ್ತಮ ಜೀವನ ಮಟ್ಟ. ಈ 7 ಅಂಶಗಳನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ ಒಳಗೊಂಡಿದೆ. ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಯಾವ ರಾಷ್ಟ್ರ ಈ 7 ಅಂಶಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂತಹ ಕೆಲಸವನ್ನು ಮಾಡುತ್ತೆ, ಆವಾಗ ಒಂದು ರಾಷ್ಟ್ರ ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು, ಹೆಚ್ಚು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ 7 ಅಂಶಗಳನ್ನು ಕೂಲಂಕುಷವಾಗಿ ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಂಬರ್ 1, ಸಮತೆ, ಈಕ್ವಿಟಿ ಅಥವಾ ಸಮಾನತೆ ಎಂಬುದಾಗಿ ಕರಿತೀವಿ. ಅಂದರೆ ಯಾವುದೇ ರಾಷ್ಟ್ರದ ಅಭಿವೃದ್ಧಿ ಜನರ ಆಯ್ಕೆಗಳನ್ನು ವಿಸ್ತರಿಸಬೇಕಾಗಿರುತ್ತದೆ. ಒಂದು ರಾಷ್ಟ್ರದ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಜನರ ಆಯ್ಕೆಗಳನ್ನು ವಿಸ್ತಾರಗೊಳಿಸಬೇಕಾದ್ರೆ ಜನರ ಅವಕಾಶಗಳಿಗೆ ನಾವು ಸಮಾನವಾದ ಆದ್ಯತೆಯನ್ನು ಕಲ್ಪಿಸಿಕೊಡ್ಬೇಕಾಗಿದೆ. ಅದು ಸಾಧ್ಯವಾಗಬೇಕಾದ್ರೆ ಯಾವುದೇ ಒಂದು ಸರ್ಕಾರ ದಿಟ್ಟವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ದಿಟ್ಟವಾದ ಕ್ರಮಗಳೇನಪ್ಪ ಅಂದರೆ, ಭೂ ಸುಧಾರಣೆ ಕ್ರಮಗಳ ಮೂಲಕ ಉತ್ಪಾದಕ ಆಸ್ತಿಗಳನ್ನು ಮರು ಹಂಚಿಕೆ ಮಾಡಬೇಕು. ಇಡೀ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಬಡವ ಮತ್ತು ಶ್ರೀಮಂತ, ಬಂಡವಾಳಶಾಹಿ ಮತ್ತು ಕಾರ್ಮಿಕ, ಈ ರೀತಿಯ ವರ್ಗ ತಾರತಮ್ಯತೆಗಳನ್ನು ನಾವು ಕಾಣ್ಬೋದು. ಅಂದರೆ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿಯೇ ಸಂಪತ್ತು ಆಗಲಿ, ಉತ್ಪಾದಕ ವ್ಯವಸ್ಥೆ ಆಗಲಿ ಅಸಮಾನವಾಗಿ ಹಂಚಿಕೆಯಾಗಿದ್ದಾವೆ. ಇವೆಲ್ಲವನ್ನು ನಾವು ಸಮಾನವಾಗಿ ಈಡೇರಿಸಿದಾಗ ಮಾನವ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಗಬೇಕು ಅಂದರೆ ಭೂ ಸುಧಾರಣೆ ಕ್ರಮಗಳ ಮೂಲಕ ಉತ್ಪಾದಕ ಆಸ್ತಿಗಳನ್ನು ನಾವು ಮರು ಹಂಚಿಕೆ ಮಾಡಬೇಕು. ಅದರ ಜೊತೆಗೆ ಕೋಶೀಯ ಸಾಧನಗಳ ಮೂಲಕ ಶ್ರೀಮಂತರಿಂದ ಬಡವರಿಗೆ ಸಂಪನ್ಮೂಲಗಳನ್ನು ನಾವು ಹಂಚಿಕೆ ಮಾಡಬೇಕು. ಸೊ ಫಿಸ್ಕಲ್ ಪಾಲಿಸಿ is the best tool for removal inequalities in the society. ಸೊ ಯಾವುದೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನತೆಗಳನ್ನು ತಗ್ಗಿಸಬೇಕಾದ್ರೆ ಸರ್ಕಾರ ರಾಜ್ಯಕೋಶ ನೀತಿಯಂತಹ ಕ್ರಮಗಳನ್ನು ದಿಟ್ಟವಾಗಿ ನಿರ್ವಹಿಸಬೇಕು. ಸೊ ಅದರಿಂದ ಶ್ರೀಮಂತರಿಂದ ಹೆಚ್ಚಿರುವಂತಹ ಆದಾಯವನ್ನು ಬಡವರಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕು. ಅದಕ್ಕೆ ಯು ಆರ್ ಅನಂತಮೂರ್ತಿ ಎಂಬ ಪ್ರಬುದ್ಧ ಸಾಮಾಜಿಕ ಚಿಂತಕರು ಏನು ಹೇಳ್ತಾರೆ ಅಂದರೆ, ಯಾವ ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಹೊರೋದಕ್ಕೆ ಸಾಧ್ಯ ಇಲ್ಲವೋ ಅಂಥ ಸರ್ಕಾರದಲ್ಲಿ ಬಡವರ ಭಾರತವೇ ಒಂದು ಕಡೆ ಆದರೆ ಶ್ರೀಮಂತರ ಇಂಡಿಯಾವೇ ಒಂದು ಕಡೆ ಆಗುತ್ತೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಅರ್ಥ, ಒಂದು ಸರ್ಕಾರ ರಾಜ್ಯಕೋಶ ಕ್ರಮಗಳ ಮೂಲಕ ಸಂಪತ್ತನ್ನು ಸಮಾನವಾಗಿ ಹಂಚಿಕೆ ಮಾಡುವಂಥ ಕ್ರಿಯೆಗಳನ್ನು ನಿರ್ವಹಣೆ ಮಾಡಬೇಕು. ಅದರ ಜೊತೆಗೆ ಮತದಾನದ ಹಕ್ಕುಗಳ ಮೂಲಕ ರಾಜಕೀಯ ಸ್ವಾತಂತ್ರ್ಯದಲ್ಲಿ ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇರ್ತದೆ. ಈ ಎಲ್ಲ ಅಂಶಗಳನ್ನು ಈಡೇರಿಸಿದಾಗ ನಾವು ಮಾನವಾಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸಮತೆಯ ಮೂಲಕ ಕಾಣುವಂತಹ ಅಂಶ. ಮತ್ತು ಎರಡನೆಯದಾಗಿ ಸುಸ್ಥಿರತೆ, ಸಸ್ಟೈನಬಿಲಿಟಿ. 21ನೇ ಶತಮಾನದ ಬಹುದೊಡ್ಡ ಗುರಿಗಳಲ್ಲಿ ಒಂದು ಏನಪ್ಪ ಅಂದರೆ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು. ಅಂದರೆ ಪ್ರಸ್ತುತದಲ್ಲಿನ ಅಭಿವೃದ್ಧಿಯ ಫಲಗಳನ್ನು ದೊರಕಿಸಿಕೊಳ್ಳುತ್ತಲೇ ಭವಿಷ್ಯದ ಅಭಿವೃದ್ಧಿಯ ಫಲಗಳು ಮೊಟಕಾಗದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಆವಾಗ ಮಾತ್ರ ನಿರಂತರ ಅಭಿವೃದ್ಧಿಯನ್ನು, ಸ್ವಪೋಷಿತ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅರ್ಥ, ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೆ ಸಾಕಷ್ಟು ಸಂಪನ್ಮೂಲಗಳನ್ನು ನಾವು ಉಳಿಸುತ್ತಾ ಮತ್ತು ಬೆಳೆಸುತ್ತಾ ಆ ಅಭಿವೃದ್ಧಿಯ ಫಲಗಳನ್ನು ಅನುಭವಿಸಿದಾಗ ನಾವು ನಿಜವಾದ ಮಾನವ ಅಭಿವೃದ್ಧಿಯನ್ನು ಕಾಣಲಿಕ್ಕೆ
ಸಾಧ್ಯ ಆಗುತ್ತೆ. ಸೊ ಅಂದರೆ ಆ ಹಿನ್ನೆಲೆಯಲ್ಲಿ ನಾವು ಸುಸ್ಥಿರತೆಯನ್ನು ಕಾಯ್ದುಕೊಳ್ಬೇಕಾಗಿದೆ. ಇದು ಮಾನವ ಅಭಿವೃದ್ಧಿ ಒಳಗೊಂಡಿರ್ತಕ್ಕಂಥ ಮತ್ತೊಂದು ಪ್ರಮುಖವಾದ ಅಂಶ. ಮತ್ತು 3 ಉತ್ಪಾದಕತೆ, ಪ್ರಾಡಕ್ಟಿವಿಟಿ. ಅಂದರೆ ಯಾವುದೇ ಒಂದು ರಾಷ್ಟ್ರದ ಸಾಮಾಜಿಕ ಬೆಳವಣಿಗೆಯನ್ನು, ಆರ್ಥಿಕ ಬೆಳವಣಿಗೆಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸಾಧಿಸಬೇಕು ಅಂದರೆ ಆ ದೇಶದಲ್ಲಿನ ಉತ್ಪಾದಕತೆಯ ಮಟ್ಟವನ್ನು ನಾವು ಹೆಚ್ಚಿಸಬೇಕು. ರಾಷ್ಟ್ರೀಯ ಆದಾಯದ ಪ್ರವೃತ್ತಿಯಲ್ಲಿ ನಾವು ಏರಿಕೆಯನ್ನು ಸೃಷ್ಟಿ ಮಾಡಬೇಕು. ಅದು ಸೃಷ್ಟಿಯಾಗಬೇಕು ಅಂದರೆ ಮಾನವನ ಮೇಲೆ ಹೆಚ್ಚು ಹೆಚ್ಚು ಬಂಡವಾಳವನ್ನು ನಾವು ಹೂಡಿಕೆ ಮಾಡಬೇಕು. ಅದನ್ನು ನಾವು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಎಂಬುದಾಗಿ ಗುರುತಿಸ್ತೀವಿ. ಅಂದರೆ ಒಂದು ಸರ್ಕಾರ, ಒಂದು ರಾಷ್ಟ್ರ ಅಲ್ಲಿನ ಜನರ ಶಿಕ್ಷಣದ ಮೇಲೆ, ಆರೋಗ್ಯದ ಮೇಲೆ, ತರಬೇತಿಯ ಮೇಲೆ, ಸಂಶೋಧನೆಗಳ ಮೇಲೆ, ಆವಿಷ್ಕಾರಗಳ ಮೇಲೆ, ನೈರ್ಮಲ್ಯಗಳ ಮೇಲೆ ಹೆಚ್ಚು ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಿ ಅವುಗಳ ಸೌಲಭ್ಯಗಳನ್ನು ವಿಸ್ತರಿಸಿದಾಗ ಮಾನವನು ಕನಿಷ್ಠ ಸಾಮರ್ಥ್ಯವನ್ನಾದರೂ ತೋರಲಿಕ್ಕೆ ಸಾಧ್ಯ ಆಗುತ್ತೆ. ಮಾನವನ ಘನತೆಯನ್ನು, ಮಾನವನ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಮೂಲಕ ಒಂದು ರಾಷ್ಟ್ರದ ಉತ್ಪಾದಕತೆಯ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನುವುದೇ ಮಾನವ ಅಭಿವೃದ್ಧಿಯ ಪ್ರಮುಖವಾದಂತಹ ಅಂಶ. ಸೊ ಆ ಹಿನ್ನೆಲೆಯಲ್ಲಿ ಉತ್ಪಾದಕತೆಯ ಮಟ್ಟಕ್ಕೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡಬೇಕಾಗಿದೆ. ಮತ್ತು 4ನೇದಾಗಿ ಸಶಕ್ತೀಕರಣ, ಎಂಪವರ್ಮೆಂಟ್. ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯಲ್ಲಿ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಮೂಲಕ ಸಶಕ್ತರಾಗುವಂಥ ಅವಕಾಶಗಳನ್ನು ನಾವು ಕಲ್ಪಿಸಿಕೊಡಬೇಕು. ಮಹಿಳೆ, ಪುರುಷ, ಬಡವ, ಶ್ರೀಮಂತ, ಬಂಡವಾಳಶಾಹಿ, ಕಾರ್ಮಿಕ ಈ ರೀತಿಯ ತಾರತಮ್ಯತೆಗಳನ್ನು ಹೊರತುಪಡಿಸಿ ಎಲ್ಲ ಜನರಿಗೂ ಮುಕ್ತವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ನಾವು ಅವರನ್ನು ಹೆಚ್ಚು ಸಶಕ್ತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸಶಕ್ತೀಕರಣಕ್ಕೆ ಮಾನವ ಅಭಿವೃದ್ಧಿ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಆ ಸಶಕ್ತೀಕರಣದ ಸವಲತ್ತುಗಳು ಈಡೇರಿದಾಗ ಮಾನವ ಅಭಿವೃದ್ಧಿಯ ಮೂಲಕ ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು, ಆರ್ಥಿಕ ಬೆಳವಣಿಗೆಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು 5ನೇದಾಗಿ ನಿರೀಕ್ಷಿತ ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ಅಂದರೆ ಹುಟ್ಟಿದ ಮಗು ಎಷ್ಟು ವರ್ಷದವರೆಗೆ ಬದುಕಬಲ್ಲದ್ದು ಎಂಬುದನ್ನೇ ನಿರೀಕ್ಷಿತ ಜೀವಿತಾವಧಿ ನಮಗೆ ತಿಳಿಸ್ಕೊಡ್ತದೆ. ಒಂದು ರಾಷ್ಟ್ರದ ವ್ಯವಸ್ಥೆಯಲ್ಲಿ ಹುಟ್ಟಿದ ಮಗು ಅತಿ ಹೆಚ್ಚು ದೀರ್ಘಕಾಲದವರೆಗೆ ಬದುಕನ್ನು ನಡೆಸ್ತದೆ ಅಂತ ಹೇಳಿದ್ರೆ ಆ ದೇಶದಲ್ಲಿ ಮಾನವ ಅಭಿವೃದ್ಧಿ ಅಧಿಕವಾಗಿದೆ ಎಂಬ ಅಂಶವನ್ನು ನಾವು ಗಮನಿಸ್ಬೋದು. ಹುಟ್ಟಿದ ಮಗು ಬಹಳ ಬೇಗ ಅಂತ್ಯಕ್ಕೆ ಶರಣಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮಾನವ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದನ್ನು ನಾವು ಗಣನೆಗೆ ತೆಗೆದುಕೊಳ್ಬೋದು. ಸೊ ಆದ್ದರಿಂದ ಆ ಹುಟ್ಟಿದ ಒಂದು ಮಗು ಬಹಳ ದೀರ್ಘಕಾಲದ ಅವಧಿಯವರೆಗೆ ಆ ದೇಶದಲ್ಲಿ ಉಳಿಯುವಂತಹ ಪ್ರಕ್ರಿಯೆಗಳು ಆಗಬೇಕು ಅಂದರೆ ಆ ನಿರೀಕ್ಷಿತ ಜೀವಿತಾವಧಿಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡಬೇಕು. 2011ನೇ ಜನಗಣತಿಯ ವರದಿಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಪುರುಷರು 64 ವರ್ಷದ ಮೇಲೆ 7 ತಿಂಗಳು ಮಾತ್ರ ಬದುಕುವಂಥ ಅವಕಾಶಗಳು ಇತ್ತು. ಮಹಿಳೆಯರು 67 ವರ್ಷದವರೆಗೆ ಬದುಕುವಂಥ ಅವಕಾಶಗಳು ಇತ್ತು. ಆದರೆ ಪ್ರಸ್ತುತ 2020ನೇ ಅಂಕಿಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ನಮ್ಮ ದೇಶದ ನಿರೀಕ್ಷಿತ ಜೀವಿತಾವಧಿ 70%ಗೆ ಜಾಸ್ತಿ, ಅಂದರೆ 70 ವಯಸ್ಸಿನವರೆಗೆ ದಾಟಿದೆ. ಸೊ ಹಾಗಾಗಿ ಯಾವ ರಾಷ್ಟ್ರದಲ್ಲಿ ದೀರ್ಘಾಯುಷ್ಯ ಪ್ರಮಾಣ ಅಧಿಕವಾಗಿರ್ತದೆ ಸೊ ಆ ರಾಷ್ಟ್ರದಲ್ಲಿ ನಾವು ಹೆಚ್ಚು ಮಾನವ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತು 6ನೇದಾಗಿ ಶೈಕ್ಷಣಿಕ ಸಾಧನೆ, ಎಜುಕೇಷನಲ್ ಅಟೈನ್ಮೆಂಟ್. ಅಂದರೆ ಯಾವ ರಾಷ್ಟ್ರದಲ್ಲಿ ಶಿಕ್ಷಣದ ಪ್ರಮಾಣ 100ಕ್ಕೆ 100ರಷ್ಟು ಸಾಧನೆಯಾಗುತ್ತೋ ಅಂತಾರಾಷ್ಟ್ರದಲ್ಲಿ ಮಾನವ ಅಭಿವೃದ್ಧಿಯನ್ನು ನಾವು ಹೆಚ್ಚು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅರ್ಥ ಏನಪ್ಪ ಅಂದರೆ 100% ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಪ್ರೌಢ ಶಿಕ್ಷಣ ಆಗಿರ್ಬೋದು, ಉನ್ನತ ಶಿಕ್ಷಣ ಆಗಿರ್ಬೋದು, ಈ ವಿದ್ಯಾರ್ಥಿಗಳ ಸೇರ್ಪಡೆ 100ಕ್ಕೆ 100ರಷ್ಟು ಸಾಧನೆಯಾದಾಗ ಆ ರಾಷ್ಟ್ರಗಳಲ್ಲಿ ಮಾನವಾಭಿವೃದ್ಧಿಯ ಏರಿಕೆಯನ್ನು, ಮಾನವಾಭಿವೃದ್ಧಿಯ ಬೆಳವಣಿಗೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ದಾಖಲೆಗಳ ಪ್ರಕಾರ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಎಷ್ಟು ಜನ ಪದವೀಧರರಿದ್ದಾರೆ ಎಂಬ ಅಂಕಿಅಂಶಗಳನ್ನು ಕೊಡಿ ಅಂತ ಒಂದು ಮೈಸೂರು ಜಿಲ್ಲಾಧಿಕಾರಿಗಳ ಸಂಸ್ಥೆ ಕೇಳಿದಾಗ ನಮಗೆ ಭಾಳ ಆತಂಕಕರವಾದಂತಹ ಮಾಹಿತಿ ಆಚೆ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ
ಪದವೀಧರರ ಸಂಖ್ಯೆ ಅಪೂರ್ಣವಾಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿಯೇ ಎಂಬ ಸಂಗತಿನ ಬೆಳಕಿಗೆ ಬರ್ತದೆ. ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯ ಇದ್ದರೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಸಾಕ್ಷರತೆಯ ಮಟ್ಟವನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಈ ಮಾನವ ಅಭಿವೃದ್ಧಿ ಪ್ರಕ್ರಿಯೆಗಳೇನಾಗ್ತವೆ, ದಿನದಿಂದ ದಿನಕ್ಕೆ ಕುಂಠಿತ ಆಗ್ತಾ ಹೋಗ್ತವೆ. ಇದನ್ನು ಮೀರಿ ನಾವು ಬೆಳೆಯಬೇಕಾದರೆ ಎಲ್ಲ ಹಂತಗಳಲ್ಲೂ, ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಆಗಿರ್ಬೋದು, ಉನ್ನತ ಶಿಕ್ಷಣ ಆಗಿರ್ಬೋದು, ಸಂಶೋಧನಾ ವಿಭಾಗಗಳಾಗಿರ್ಬೋದು, ಇದರಲ್ಲಿ 100% ವ್ಯಾಸಂಗದ ಪ್ರಕ್ರಿಯೆಗಳು ಪೂರ್ಣಗೊಂಡಾಗ ಮಾತ್ರ ನಾವು ಶೈಕ್ಷಣಿಕ ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯವಾದಾಗ ಮಾನವ ಅಭಿವೃದ್ಧಿಯನ್ನು ನಾವು ಹೆಚ್ಚಳ ಮಾಡಬಹುದು. ಮತ್ತು ಕೊನೆಯದಾಗಿ ಜೀವನ ಮಟ್ಟ, ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಮಟ್ಟವನ್ನು ಹೆಚ್ಚಿಸಿದಾಗ ಮಾತ್ರ ಮಾನವ ಅಭಿವೃದ್ಧಿಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರ ಮೂಲಕ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ನೈಜ ತಲಾದಾಯದ ಹೆಚ್ಚಳದ ಹೊರತು ನಾವು ಮಾನವ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದರಿಂದ ಆ ನೈಜ ತಲಾದಾಯ ಹೆಚ್ಚಳ ಆದರೆ ಒಬ್ಬ ವ್ಯಕ್ತಿಯ ಕೊಳ್ಳುವ ಸಾಮರ್ಥ್ಯಗಳು ಹೆಚ್ಚಳ ಆಗ್ತವೆ, ಅದರಿಂದ ಅವನ ಅನುಭೋಗದ ಸಾಮರ್ಥ್ಯಗಳು ಹೆಚ್ಚಳ ಆಗ್ತವೆ, ಅದರಿಂದ ಉತ್ಪಾದಕತೆಯ ಸಾಮರ್ಥ್ಯಗಳು ಹೆಚ್ಚಳ ಆಗ್ತವೆ. ಸೊ ಅದರಿಂದ ನಾವು ಈ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಜೀವನ ಮಟ್ಟವನ್ನು ಸುಧಾರಿಸಬೇಕು ಅಂತ ಹೇಳಿದ್ರೆ ಆ ನೈಜ ತಲಾದಾಯದಲ್ಲಿ ಹೆಚ್ಚಳವನ್ನು ನಾವು ಸೃಷ್ಟಿ ಮಾಡಬೇಕು. ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆಗಳನ್ನು ನಾವು ನಿರ್ಮಾಣ ಮಾಡಬೇಕು. ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಹೆಚ್ಚೆಚ್ಚು ಬಂಡವಾಳವನ್ನು ನಾವು ತೊಡಗಿಸಬೇಕು. ಉತ್ಪಾದಕದ ಮಟ್ಟವನ್ನು ನಾವು ಹೆಚ್ಚಿಸಬೇಕು. ಆವಾಗ ಮಾತ್ರ ನೈಜ ತಲಾದಾಯದಲ್ಲಿ ಏರಿಕೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅವರ ಅನುಭೋಗದ ಮಟ್ಟದಲ್ಲಿ ಹೆಚ್ಚಳವನ್ನು ಸೃಷ್ಟಿ ಮಾಡಬೇಕು. ಮತ್ತು ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಬೇಕು. ಎಷ್ಟೋ ಜನ ಆಹಾರ, ಬಟ್ಟೆ, ವಸತಿಯಂಥ ಸೌಕರ್ಯಗಳಿಂದ ವಂಚಿತವಾದಾಗ ಅಲ್ಲಿ ನಾವು ಜೀವನ ಮಟ್ಟವನ್ನು ಹೆಚ್ಚಳ ಮಾಡೋದರಲ್ಲಿ ವಿಫಲವಾಗ್ತೀವಿ. ಅವುಗಳನ್ನು ಸೃಷ್ಟಿ ಮಾಡಿದಾಗ ಮಾತ್ರ ನಾವು ಉನ್ನತ ಜೀವನ ಮಟ್ಟವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕಗಳ ಮೂಲಕವೇ ಗುರುತಿಸಬಹುದು. ಸೊ ಹಾಗಾಗಿ ಮನುಷ್ಯ ಕೇಂದ್ರಿತ ಆಲೋಚನೆಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡಿದಾಗ ನಾವು ನಿಜವಾದ ಆರ್ಥಿಕ ಅಭಿವೃದ್ಧಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಎಂಬುದನ್ನು ಈ ಮಾನವ ಅಭಿವೃದ್ಧಿ ಸೂಚ್ಯಂಕವು ನಮಗೆ ತಿಳಿಸಿಕೊಡ್ತದೆ. ಅದರಿಂದ ಯಾವುದೇ ಒಂದು ರಾಷ್ಟ್ರ ಮಾನವ ಅಭಿವೃದ್ಧಿ ಸೂಚ್ಯಂಕಗಳನ್ನು ಮಾನದಂಡವಾಗಿಟ್ಟುಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡಬೇಕು ಅಂದರೆ ಆ 7 ಅಂಶಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಸೊ ಆ ಪ್ರಕಾರ ಮಾನವ ಅಭಿವೃದ್ಧಿ ಅನ್ನುವುದು ಮನುಷ್ಯ ಕೇಂದ್ರಿತ ಆಲೋಚನೆಗಳಾಗಿದ್ದು, ಆ ಮನುಷ್ಯನನ್ನು ಎಲ್ಲ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಂಕೋಲೆಗಳಿಂದ ಬಿಡಿಸಿ ಅವನ ಆಯ್ಕೆ, ಅಭಿರುಚಿಗಳ ಸಾಮರ್ಥ್ಯವನ್ನು ನಾವು ವಿಸ್ತರಣೆ ಮಾಡಿದಾಗ ಮಾತ್ರ ಒಂದು ರಾಷ್ಟ್ರ ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಮತ್ತೆ ಪಾಲ್ ಸ್ಟ್ರೀಟನ್ ಎಂಬ ಆರ್ಥಿಕ ತಜ್ಞರ ಮಾತು ನಮ್ಮನ್ನು ಕಾಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಸಹಸ್ರಾರು ವರ್ಷಗಳ ನಂತರ ಮಾನವ ಅಭಿವೃದ್ಧಿಯು ಮನುಷ್ಯನನ್ನು ಕೇಂದ್ರ ಬಿಂದುವಿಗೆ ತಂದಿದೆ. ಅಂದರೆ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಒಂದು ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯನ್ನು ಯಾರಿಗಾಗಿ ಸಾಧಿಸಬೇಕು ಅಂದರೆ ಮನುಷ್ಯನಿಗಾಗಿಯೇ ಸಾಧಿಸಬೇಕಾಗಿದೆ. ಆ ಮನುಷ್ಯ ಮುಕ್ತವಾದಂಥ ಅವಕಾಶಗಳಿಂದ ಬದುಕನ್ನು ನಡೆಸುವಂತಾದಾಗ ಮಾತ್ರ ಒಂದು ರಾಷ್ಟ್ರ ಹೆಚ್ಚು ಆರ್ಥಿಕ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಕೋಲೆಗಳಿಂದ ಮಾನವನನ್ನು ಬಿಡುಗಡೆಗೊಳಿಸಿದಾಗ ಮಾತ್ರ ನಿಜವಾದ ಮಾನವ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಮೆಹಬೂಬುಲ್ಲಕ್ ಮತ್ತು ಅಮರ್ತ್ಯ ಸೇನ್ ಅಂತಹ ಮಾನವೀಯ ಆರ್ಥಿಕ ತಜ್ಞರು 1990ರ ದಶಕದಲ್ಲಿ ಮಾನವ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡುವಲ್ಲಿ ಒಂದು ಉತ್ತಮವಾದಂತಹ ಮಾನದಂಡ ಎಂಬುದನ್ನು ಗುರುತಿಸುವ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಜನರ ಆಯ್ಕೆಗಳನ್ನು ವಿಸ್ತಾರಗೊಳಿಸುವಂತಹ ಪ್ರಕ್ರಿಯೆಗೆ ಮಾನವ ಅಭಿವೃದ್ಧಿ ಎಂಬುದಾಗಿ ನಾವು ಗುರುತಿಸ್ತೇವೆ. ಧನ್ಯವಾದಗಳು.